ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಶ್ರೀ ಕ್ಷೇತ್ರ ಶರವೂರಿನಲ್ಲಿ ನವೀಕರಣ ಪುನಃ ಪ್ರತಿಷ್ಠಾ ಬಂಧ ಬ್ರಹ್ಮಕಲಶೋತ್ಸವ ನೂತನ ಏಕಶಿಲಾ ಧ್ವಜ ಪ್ರತಿಷ್ಠೆ ನೂತನ ಬ್ರಹ್ಮರಥ ಸಮರ್ಪಣೆ ನೂತನ ಪುಷ್ಪರಥ ಸಮರ್ಪಣೆ ಮಾರ್ಚ್ 25ರಿಂದ ಏಪ್ರಿಲ್ 2ರವರೆಗೆ ನಡೆಯಲಿದೆ. ಮಾರ್ಚ್ 25ರಂದು ಬ್ರಹ್ಮಕಲಶೋತ್ಸವ ಪ್ರಾರಂಭಗೊಂಡು 27ರಂದು ಗಂಗಾದೇವಿ ಪ್ರತಿಷ್ಠೆ, 30ರಂದು ಶ್ರೀ ದುರ್ಗಾ ಪರಮೇಶ್ವರಿ ದೇವರ ಪ್ರತಿಷ್ಠೆ, ಶ್ರೀ ಗಣಪತಿ ದೇವರ ಪ್ರತಿಷ್ಠೆ, ಶ್ರೀ ಲಕ್ಷ್ಮೀ ನಾರಾಯಣ ದೇವರ ಪ್ರತಿಷ್ಠೆ, ಏಪ್ರಿಲ್ 1ರಂದು ಧ್ವಜ ಪ್ರತಿಷ್ಠೆ, ಚಾಮುಂಡಿ ದೈವ ಪ್ರತಿಷ್ಠೆ, ಪುಷ್ಪರಥ ಸಮರ್ಪಣೆ, 2ರಂದು ಶ್ರೀ ದೇವರಿಗೆ ಬ್ರಹ್ಮಕಲಶಾಭಿಷೇಕ ನಡೆಯಲಿದೆ. ಮಾರ್ಚ್ 25ರಿಂದ ಮೊದಲುಗೊಂಡು ಎಲ್ಲಾ ದೇವ ಕೈಂಕರ್ಯಗಳು ವೇದಮೂರ್ತಿ ಬ್ರಹ್ಮಶ್ರೀ ಕುಡುಪು ನರಸಿಂಹ ತಂತ್ರಿಗಳ ನೇತೃತ್ವದಲ್ಲಿ ಸಂಪನ್ನಗೊಳ್ಳಲಿದೆ. ಮಾರ್ಚ್ 25ರಂದು ಧಾರ್ಮಿಕ ಕಾರ್ಯಕ್ರಮ ನಡೆಯಲಿದ್ದು, ಹೇರಂಬ ಇಂಡಸ್ಟ್ರೀಸ್ ಲಿಮಿಟೆಡ್ ಮುಂಬಯಿಯ ಆಡಳಿತ ನಿರ್ದೇಶಕರಾದ ಡಾಕ್ಟರ್ ಕನ್ಯಾನ ಸದಾಶಿವ ಶೆಟ್ಟಿಯವರು ಮುಖ್ಯ ಅತಿಥಿಯಾಗಿ ಭಾಗಿಯಾಗಲಿದ್ದಾರೆ. ಇನ್ನು ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಕರ್ನಾಟಕ ಶಾಸ್ತ್ರೀಯ ಸಂಗೀತ, ನೃತ್ಯ ವೈಭವ, ಛತ್ರಪತಿ ಶಿವಾಜಿ ನಾಟಕ, ಶರವೂರ ಶ್ರೀ ದುರ್ಗೆ ಯಕ್ಷಗಾನ ತಾಳಮದ್ದಳೆ, ಪೌರಾಣಿಕ ನಾಟಕ, ದೇವಿ ಮಹಾತ್ಮೆ ಯಕ್ಷಗಾನ ಬಯಲಾಟ, ಭಕ್ತಿ ರಸಮಂಜರಿ, ವಿಸ್ಮಯ ಜಾದು, ಕುಮಾರಿ ಮೇಧಾ ವಿದ್ಯಾಭೂಷಣ ಬೆಂಗಳೂರು ಇವರಿಂದ ಭಕ್ತಿ ಸಂಗೀತ ಕಾರ್ಯಕ್ರಮ ಸೇರಿದಂತೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮೇಳೈಸಲಿದೆ. ಇನ್ನು ಈ ಎಲ್ಲಾ ದೃಶ್ಯಾವಳಿಗಳು ನಿಮ್ಮ ನೆಚ್ಚಿನ ಅಭಿಮತ ಟಿವಿಯ ಯೂಟ್ಯೂಬ್ ಚಾನೆಲ್ನಲ್ಲಿ ನೇರ ಪ್ರಸಾರಗೊಳ್ಳಲಿದೆ. ಉಪ್ಪಿನಂಗಡಿಯಿಂದ ಕುಕ್ಕೆ ಸುಬ್ರಹ್ಮಣ್ಯದ ಮಾರ್ಗದಲ್ಲಿ 15 ಕಿಲೋಮೀಟರ್ ದೂರದಲ್ಲಿ ಅಲಂಕಾರ ಎಂಬ ಗ್ರಾಮ ಇದೆ. ಇದು ಕಡಬ ತಾಲೂಕಿನ ಒಂದು ಗ್ರಾಮ. ಕಡಬ ಅಲಂಕಾರ ಪೇಟೆಯಿಂದ ಸುಮಾರು 1.5-2 ಕಿಲೋಮೀಟರ್ ದೂರದಲ್ಲಿರುವಂಥ ಕುದುಮಾರ್ ಮಾರ್ಗದಲ್ಲಿರುವಂತಹ ಇತಿಹಾಸ ಪ್ರಸಿದ್ಧವಾದಂತಹ ದೇವಸ್ಥಾನ ಶರವೂರು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ. ಎಲ್ಲ ಜೀರ್ಣೋದ್ಧಾರದ ಕಾರ್ಯಗಳು ಮುಗಿದು ಮಾರ್ಚ್ 25ರಿಂದ ಏಪ್ರಿಲ್ 2ರವರೆಗೆ ಇಲ್ಲಿ ಬ್ರಹ್ಮಕಲಶ ನಡೆಯಲಿದೆ. 2024ನೇ ಇಸ್ವಿ ಮೇ 22ರಂದು ಶಿಲಾನ್ಯಾಸದಂತಹ ದೇವಸ್ಥಾನ ಹೆಚ್ಚು ಕಡಿಮೆ 2 ವರ್ಷದ ಒಳಗೆ ತನ್ನ ಸಮಗ್ರ ಜೀರ್ಣೋದ್ಧಾರವನ್ನು ಮಾಡಿ ಈಗ ಬ್ರಹ್ಮಕಲಶಕ್ಕೆ ಅಣಿಯಾಗಿ ನಿಂತಿದೆ. ಮಾರ್ಚ್ 25ರಿಂದ ತಂತ್ರಿಗಳ ಸ್ವಾಗತವನ್ನು ಮಾಡಿ ಬೆಳಿಗ್ಗೆ, ಆಮೇಲೆ ಎಲ್ಲ ಕಾರ್ಯಕ್ರಮಗಳು ಆ ದಿವಸ ಪ್ರಾರಂಭ ಆಗಲಿಕ್ಕಿದೆ. ವಿಶೇಷವಾಗಿ ಪ್ರತಿಷ್ಠೆಗೆ ಮೊದಲು ಬೇಕಾದಂತಹ ಎಲ್ಲ ಹೋಮಾದಿಗಳನ್ನು ತಂತ್ರಿಗಳವರು ಈ 9 ದಿವಸಗಳಲ್ಲಿ ಮಾಡ್ತಾರೆ. ತಂತ್ರಿಗಳ ನೇತೃತ್ವದಲ್ಲಿ ದೇವಸ್ಥಾನದಲ್ಲಿ ಮೃತ್ಯುಂಜಯ ಯಾಗ, ಈ ಒಂದು ಸಂದರ್ಭದಲ್ಲಿ ಅದರ ಮೇಲೆ ಚಂಡಿಕಾ ಯಾಗ, ಅದೇ ರೀತಿ 108 ತೆಂಗಿನಕಾಯಿ ಗಣಯಾಗಗಳು ಕೂಡ ನಡೀತವೆ. ಈ ರೀತಿಯಾಗಿ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡಿ ಮೇ 30ಕ್ಕೆ ಶ್ರೀದೇವಿಯ ಪ್ರತಿಷ್ಠೆ ನಡೀಲಿಕ್ಕಿದೆ. ಅದೇ ರೀತಿ ಏಪ್ರಿಲ್ 2ನೇ ತಾರೀಕಿನಂದು ಈ ದೇವಸ್ಥಾನದ ಬ್ರಹ್ಮಕಲಶ ಕೂಡ ನಡೀಲಿಕ್ಕಿದೆ. ಹೀಗೆ ಒಂದು ವಿಶಿಷ್ಟವಾದಂತಹ ಕಾರ್ಯಕ್ರಮ 9 ದಿವಸಗಳಲ್ಲಿ ಶ್ರೀ ದೇವಸ್ಥಾನದಲ್ಲಿ ನಡೆಯುತ್ತದೆ. ಇದಕ್ಕೆ ಎಲ್ಲರೂ ಭಾಗವಹಿಸಬೇಕು.